ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನೇನು ನಮ್ಮ ರಾಜ್ಯ ಸರ್ಕಾರ ನೇಮಕಾತಿಗಳ ಒಂದು ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಇನ್ನೊಂದು ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಇತ್ತೀಚೆಗೆ ಈ ಮೀಸಲಾತಿ ವಿಚಾರಗಳಿಂದ ಹಲವಾರು ರಿಕ್ರೂಟ್ಮೆಂಟ್ಗಳು ಕೋರ್ಟ್ಗೆ ಹೋಗುವಂಥದ್ದು, ಕೋರ್ಟ್ ಮೂಲಕ ಸ್ಟೇ ಸಿಗುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಹಿಂದೆ ನಮ್ಮ ದೇಶದ ಸಂವಿಧಾನವನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಯಾವುದೇ ಮೀಸಲಾತಿ ಇಲ್ಲದೆ ಏನಿಲ್ಲದೆ ದೇಶ ವಿದೇಶಗಳಿಗೆ ಹೋಗಿ ಅಲ್ಲಿನ ಲೈಬ್ರರಿಗಳಲ್ಲೆಲ್ಲ ಓದಿ ಅಷ್ಟೊಂದು ಜ್ಞಾನ ಸಂಪಾದನೆ ಮಾಡಿಕೊಂಡು ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು. ಬಟ್ ಇವತ್ತು ಮೀಸಲಾತಿ ಎಲ್ಲವೂ ಕೂಡ ಇದ್ರು ಒಂದು ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಸೊ ಯಾಕಂದ್ರೆ ವ್ಯವಸ್ಥೆ ಹಂಗಿದೆ. ಬಾಬಾ ಸಾಹೇಬರು ನೀಡಿ ಹೋದಂತ ಸಂವಿಧಾನ ಮತ್ತು ಮೀಸಲಾತಿಯಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಹೆಂಗ್ ಬೇಕೋ ಹಂಗ್ ಬಳಸ್ಕೊಳ್ತಾ ಇದ್ದಾರಲ್ಲ ಈ ರಾಜಕಾರಣಿಗಳು ಅನ್ನೋ ಪ್ರಾಣಿಗಳು, ಇವರಿಂದ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇರೋದು. ಹೆಂಗ್ ಬೇಕೋ ಹಂಗದ್ ಕಾಯ್ದೆ ತಿದ್ದುಪಡಿ ಮಾಡೋದು, ಬೇಕಾಬಿಟ್ಟಿಯಾಗಿ ತಮ್ಗೆ ಬೇಕಾದಂಗೆ ರೋಸ್ಟರ್ಗಳು ಮಾಡೋದು, ಎಕ್ಸಾಮ್ ನಡೆಸೋದು, ಆಮೇಲೆ ತಪ್ಪು ಅಂತ ಗೊತ್ತಾಗ ಕೋರ್ಟ್ ಹೋದಾಗ ರೀ ಎಕ್ಸಾಮ್ ಮಾಡೋದು. ಈ ನಡುವೆ ಪರೀಕ್ಷೆ ಬರೆದು ನರಳಿ ನೋವು ಅನುಭವಿಸಿ ಕಡೆಗೆ ಈ ವ್ಯವಸ್ಥೆನೇ ಬೇಡಪ್ಪ, ನಮ್ಗೆ ಬೇಡ ಬೇಡ ಅಂತ ಬಿಟ್ಟು ಹೋಗುವಂಥದ್ದು ಅಭ್ಯರ್ಥಿಗಳ ಕತೆ. ಈಗ ನೋಡಿ, ಇನ್ನೊಂದು ಈ 56% ರಿಸರ್ವೇಶನ್ ಮಾಡಿದ್ದಾರೆ. ಸೊ ಇದು ಹೆಚ್ಚಳ ಮಾಡಿರುವಂಥದ್ದು ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಅವತ್ತು ಇದನ್ನ ಕಾನೂನುಬದ್ಧಗೊಳಿಸಿ ಹೋಗಿದ್ರೆ ಅಂದಿನ ಸರ್ಕಾರ, ಇವತ್ತು ಈಗಿನ ಸರ್ಕಾರ ಅದನ್ನ ಮತ್ತೆ ಅದನ್ನೇ ಪಾಲಿಸ್ತಾ ಇದೆ. ಸೊ ಅವತ್ತು ಅವ್ರು ಮಾಡಿ ಹೋಗಿದ್ರೆ ಇವತ್ತು ಅದನ್ನು ಪಾಲಿಸಿದ್ರೆ ಒಂದು ರೈಟ್ ಇತ್ತು. ಅದು ಕಾನೂನುಬದ್ಧ ಇಲ್ಲ ಅಂತ ಗೊತ್ತಿದ್ರು ಅದ್ರ ಪ್ರಕಾರನೇ ಮತ್ತೆ ನೀವು ರೋಸ್ಟ್ ರೆಡಿ ಮಾಡಿ ಎಕ್ಸಾಮ್ಗಳು ನಡೆಸಿ ಈಗ ಕೋರ್ಟ್ ಹೋಗಿದೆ. ಸೊ ಈಗ KS ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. 100% ಹೇಳ್ತೀನಿ, ಹೈಕೋರ್ಟ್ ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ಮಾನ್ಯ ಮಾಡಲ್ಲ. ಯಾಕಂದ್ರೆ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಅಷ್ಟೇ ಮತ್ತೆ ಸರ್ಕಾರಕ್ಕೆ ಹೈಕೋರ್ಟ್ ಈಗ ನೋಟಿಸ್ ನೀಡಿದೆ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ, ರಾಜ್ಯದಲ್ಲಿ SC/ST ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿನ ಮೀಸಲಾತಿಯನ್ನು ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದಂತ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಒಂದು ಏನು ಕಾಯ್ದೆ 2022 ಆಗಿದ್ದಂಥದ್ದು. ಸೊ ಇದರ ಅನುಸಾರವಾಗಿ ಇಟ್ಕೊಂಡೆ 92 ಸಹಾಯಕ ಸಿವಿಲ್ ಇಂಜಿನಿಯರ್ಗಳ ನೇಮಕಾತಿಗಳು ಆಗಿತ್ತೆ. ಸೊ 2024 ಜುಲೈ 13 ಹೊರಡಿಸಿದ ನೇಮಕಾತಿ ಅಧಿಸೂಚನೆ ಪ್ರಶ್ನಿಸಿ ಈ ಒಂದು 92 ಸಹಾಯಕ ಸಿವಿಲ್ ಇಂಜಿನಿಯರ್ ನೇಮಕಾತಿಯನ್ನು ಪ್ರಶ್ನಿಸಿ ನೇಮಕಾತಿಯ ಆಸ್ ಇಟ್ ಈಸ್ ಸೇಮ್ KS ಅಲ್ಲಿ ಏನ್ ಮಾಡಿದ್ದಾರೆ ಹಾಗೆ ಇದ್ರದ್ದು ಕ್ವಶನ್ ಮಾಡಿದ್ದಾರೆ ಈಗ ಕೋರ್ಟ್ ಅಲ್ಲಿ. ಇದು 2024 ಜುಲೈ 13 ಆಗಿತ್ತಂತ ನೋಟಿಫಿಕೇಶನ್. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಡೈರೆಕ್ಟ್ KPSC ಮತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಏನಂತ ಅಂದ್ರೆ, ಈ ಒಂದು ಪರೀಕ್ಷೆಯ ಫಲಿತಾಂಶವನ್ನ ಬಿಡುವಂತಿಲ್ಲ, ಅದು ಹೈಕೋರ್ಟ್ನ ಆದೇಶದವರೆಗೂ ಅಂತ ಹೇಳಿದೆ. ಯಾಕಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದು, ಅಂದ್ರೆ ನೇಮಕಾತಿ ಪ್ರಕ್ರಿಯೆಗೆ ಇದ್ರದ್ದು ಏನಿದೆ ಮಾಡ್ಬೋದು, ಬಟ್ ಅಂತಿಮ ಫಲಿತಾಂಶವನ್ನು ಪ್ರಕಟಿಸುವುದಿಲ್ಲ ಅಂತ ಸೇಮ್ ಆಸ್ ಇಟ್ ಈಸ್ ಆರ್ಡರ್ ಏನ್ KS ರಿಲೇಟೆಡ್ ಕೊಟ್ಟಿದೆ ಹೈಕೋರ್ಟ್, ಅದನ್ನೇ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾನೆ. ಈ ಪ್ರಕರಣವನ್ನು ದಾಖಲಿಸಿದಂಥವರು ಈ ಒಂದು BA ಸಿವಿಲ್ ಪದವೀಧರರಾದ ತುಮಕೂರು ಜಿಲ್ಲೆಯ HR ಸಾಗರ್ ಮತ್ತು ಮೈಸೂರಿನ ಪ್ರಜ್ವಲ್ ಕುಮಾರ್ ಮತ್ತು GM ಪುರುಷೋತ್ತಮ್ ಗೌಡ ಅಂತೇಳಿ ಇವರು ತಕರಾರು ಹಾಕಿರುವಂಥದ್ದು. ಸೊ ಈಗ ನ್ಯಾಯಮೂರ್ತಿಗಳಾದಂಥ ST ನರೇಂದ್ರ ಪ್ರಸಾದ್ ಅವರ ಏಕಸದಸ್ಯ ಪೀಠ ಗುರುವಾರ ಈ ಆದೇಶವನ್ನ ನೀಡಿದೆ. ನೋಡಿ, ಮುಂಚೆಯಿಂದಲೂ ಸರ್ಕಾರಕ್ಕೆ ಈ ವಿಷಯದ ಬಗ್ಗೆ ಗಮನದಲ್ಲಿ ಇರಬೇಕಿತ್ತು. ಬಟ್ ಸರ್ಕಾರ ಅವರಿಗೆ ಬೇಕು ಅಂತಾನೆ ಮಾಡ್ತಾ ಇದ್ದಾರೋ ಏನೋ ತಿಳಿತಾ ಇಲ್ಲ. ಹೆಂಗೋ ನೋಟಿಫಿಕೇಶನ್ ಮಾಡೋಣ, ಎಕ್ಸಾಮ್ ಆಗಲಿ, ಕೋರ್ಟ್ಗೆ ಹೋಗ್ಲಿ, ಸ್ಟೇ ಆಗಲಿ, ನಮಗೆ ತಪ್ಪುತ್ತೆ ಸ್ಯಾಲ್ರಿ ಕೊಡೋದು ಅನ್ನೋ ರೀತಿ ಇದ್ದಾರೋ ಏನೋ ಗೊತ್ತಿಲ್ಲ. ಇನ್ನೂ ಕೂಡ ಅದ್ರ ಬಗ್ಗೆ ಕಾನೂನುಬದ್ಧಗೊಳಿಸ್ಬೇಕಾ ಇಲ್ವಾ ಏನು ಇಲ್ಲ. ಇವೇನ್ ಒಳ ಮೀಸಲಾತಿ ಆಗಿದೆ, ನೋಟಿಫಿಕೇಶನ್ಗಳಿಗೆ ಸಿದ್ಧತೆ ನಡೀತಾ ಇದೆ. ಸೊ ನಾಳೆ ಎಲ್ಲವೂ ಕೂಡ ಹಿಂಗೆ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪರೀಕ್ಷೆ ಬರೆದವ್ರ ಗತಿ ಏನು? ಪರೀಕ್ಷೆ ಆಗತ್ತೆ ಅನ್ನೋ ಖುಷಿಲಿಗೆ ಎಲ್ಲರೂ ಇದ್ದಾರೆ, ನೋಟಿಫಿಕೇಶನ್ ಆಗತ್ತೆ ಅಂತ. ನಾಳೆ ಕೋರ್ಟಲ್ಲಿ ಹೋಗಿ ಸ್ಟೇ ಆಯಿತು ಅಂತಂದ್ರೆ ಆರ್ಡರ್ ಬರೋವರೆಗೂ ಕಾಯ್ಬೇಕಾ? ಇನ್ ಕೇಸ್ ಆರ್ಡರ್ 50%ಗೆ ಲಿಮಿಟ್ ಮಾಡಿ ಅಂತ ಬಂದ್ರೆ ಆವಾಗ ಮತ್ತೆ ಎಕ್ಸಾಮ್ ಮಾಡ್ತೀರಾ, ನೋಟಿಫಿಕೇಶನ್ ಮಾಡ್ತೀರಾ? ಯಾವ ತಲೆಯನ್ನ ಇಟ್ಕೊಂಡು ಇವರೆಲ್ಲ ಅಲ್ಲಿ ಹೋಗಿ ಕೂತಿದಾರೋ, ಅವರಿಗೆ ಸಲಹೆಗಾರರು ಹೆಂಗಿದಾರೋ ಒಂದು ತಿಳಿತಾ ಇಲ್ಲ. ಆಲ್ರೆಡಿ ಇದು 2ನೇ ನೋಟಿಫಿಕೇಶನ್. KS ಆಯಿತು, ಈಗ BBMPದು. ಸೊ ಇದು ಕೂಡ ಆಯಿತು, BBMP ಇಂಜಿನಿಯರ್ಗಳ ನೇಮಕ ಪ್ರಕ್ರಿಯೆ. ಸೊ ಇದನ್ನು ಕೂಡ ಈಗ ಫಲಿತಾಂಶ ಬಿಡೋಂಗಿಲ್ಲ ಅಂತ ಕೋರ್ಟ್ ಹೇಳಿದೆ. ನಾಳೆ ಇನ್ನು CTI ಇದೆ, KITಲಿ ವಿಡಿಯೋದು ಹಾಕೊಂಡಿದ್ದಾರೆ, ಅದಕ್ಕೂ ಎಫೆಕ್ಟ್ ಆಗುತ್ತೆ ನಾಳೆ. ಮತ್ತೆ ಈಗ ಯಾರು ಇನ್ನೊಂದೆರಡು ನೇಮಕಾತಿಗಳನ್ನು ತೆಗೆದುಕೊಂಡು ಹೋಗ್ತಾರೆ, ನಾಳೆ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀರಾ. ಸೊ ಅದನ್ನು ಕ್ವಶನ್ ಮಾಡಿದ್ರು ಅಂದ್ರೆ ಏನ್ ಮಾಡೋದಕ್ಕೆ ಹೊರಟಿದೆ ಅಂತ ಸರ್ಕಾರ.
ಏನ್ ನೇಪಾಳ ಮಾದರಿಯಲ್ಲಿ ಇಲ್ಲೂ ಕೂಡ ಏನಾದ್ರು ಹೋರಾಟ ಗಿರಾಟ ಆಗ್ಬೇಕಾ ಹಿಂಗ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಒಂದು ಏಜ್ ರಿಲ್ಯಾಕ್ಸೇಷನ್ ಘೋಷಣೆ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಇದು ಇನ್ ಕೇಸ್ ಈ 56% ರಿಸರ್ವೇಶನ್ ಕೇಸನ್ನ ಕೋರ್ಟಲ್ಲಿ ಸರ್ಕಾರ ಗೆಲ್ಲಬೇಕು ಡಿಪೆಂಡ್ ಮಾಡಿ, ಇಲ್ಲದೆ ಹೊರತು ಇದನ್ನ ಕಾನೂನುಬದ್ಧಗೊಳಿಸ್ಬೇಕು, ಲೀಗಲ್ ಮಾಡ್ಕೋಬೇಕು ಹೆಂಗಾದ್ರು ಮಾಡಿ. ಇಲ್ಲ ಸುಮ್ಮನೆ ನೀವು ಬೇಕಾಬಿಟ್ಟಿಯಾಗಿ ಹೆಂಗೋ ಮಾಡ್ತೀನಿ ಅಂದ್ರೆ ಕ್ವಶನ್ ಮಾಡಿ. ಈಗ ಹೈಕೋರ್ಟ್ ನೋಡಿ ಸ್ಟೇ ಕೊಟ್ಟಿದ್ರು, ಇವನ್ ನಾಳೆ ಪರೀಕ್ಷೆ ಬರೀತಾರೆ ಇಲ್ಲ ಅನ್ನಲ್ಲ, ಆರಾಮ್ ನೋಟಿಫಿಕೇಶನ್ ಆಗುತ್ತೆ, ಅದಕ್ಕೆ ಯಾವುದೂ ತೊಂದರೆ ಇಲ್ಲ, ಎಕ್ಸಾಮ್ ಆಗುತ್ತೆ ಅದಕ್ಕೂ ತೊಂದರೆ ಇಲ್ಲ. ಬಟ್ ಫೈನಲ್ ರಿಸಲ್ಟ್ ಬರಲ್ಲ, ಆರ್ಡರ್ ಕಾಪೀಸ್ ಸಿಗಲ್ಲ, ಆರ್ಡರ್ ಬರೋವರೆಗೂ ಏನ್ ಮಾಡ್ತೀರಾ? ನೋಟಿಫಿಕೇಶನ್ ಆದ್ರೂ ಏನ್ ಪ್ರಯೋಜನ? ಅಂತಿಮ ಫಲಿತಾಂಶನೇ ಪ್ರಕಟ ಆಗಿಲ್ಲ ಅಂದ್ರೆ ನೋಟಿಫಿಕೇಶನ್ ತಗೊಂಡು ಏನ್ ಮಾಡ್ತೀರಾ? ಸೊ ಇದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಹೆಚ್ಚು ಒತ್ತಡವನ್ನು ಹಾಕ್ಬೇಕು ಫಸ್ಟ್ ಇದನ್ನ ಕ್ಲಿಯರ್ ಮಾಡೋದಕ್ಕೆ. ಸುಮ್ಮನೆ ಅವ್ರು ನೋಟಿಫಿಕೇಶನ್ ಮಾಡಿದ್ರೆ ಅನ್ನೋ ಕ್ವಶನ್ ನಾವು ಸುಮ್ಮನೆ ಕೂತ್ಕೊಂಡು ಮಾಡ್ಲಿ ಬಿಡಿ ಎಕ್ಸಾಮ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂದ್ರೆ ಈ KS ಆಗಿರೋ ಗತಿ ಅಂಡ್ ಈ ಇಂಜಿನಿಯರ್ ನೇಮಕಾತಿಗೆ ಆಗಿರೋ ಗತಿನ ಅದಕ್ಕೂ ಆಗತ್ತೆ. ಇದನ್ನ ಎಷ್ಟು ಬಾರಿ ಅಂತ ಸರ್ಕಾರಕ್ಕೆ ಹೇಳಬೇಕು ಅಥವಾ ಯಾವ ರೀತಿಯಾಗಿ ತಿಳಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈಗಾಗಲೇ ಇದನ್ನು ಕೂಡ ಕ್ವಶನ್ ಮಾಡಿದ್ದಾರೆ. ಸೊ ಇದು ಕೂಡ ಈಗ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ. ನಾಳೆ ಹೈಕೋರ್ಟ್ದು ಹಿಯರಿಂಗ್ಸ್ ಇನ್ನೂ ಹೋಗುತ್ತೆ, ಇನ್ನು ಎಷ್ಟು ದಿನ ಅಂತ ಹೇಳಕ್ ಆಗಲ್ಲ. ಸೊ ಅಲ್ಲಿವರೆಗೂ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಇರುತ್ತೆ, ಬಟ್ ಅಂತಿಮ ಫಲಿತಾಂಶಕ್ಕೆ ತಡೆ ಇರುತ್ತೆ. ಇದು ಈಗ ವಾಸ್ತವ ಸ್ಥಿತಿಗತಿ. ಸೊ ಒಟ್ಟಾರೆಯಾಗಿ ಈ ಒಂದು ಮೀಸಲಾತಿ ಕಾಯ್ದೆ ಏನು ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳು ಮತ್ತು ಸರ್ಕಾರದ ಅಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಂತ ಹೇಳಿ 2022ರಲ್ಲಿ ತಂದಂತ ಕಾಯ್ದೆಯನ್ನ ಇವರು ಹಂಗೆ ಅದನ್ನ ಕಸದ ಬುಟ್ಟಿಗೆ ಹಾಕಿ ಹೋಗಿದ್ದಾರೆ. ಎಷ್ಟು ಮಾಡಿದ್ದಾರೆ, ಬಟ್ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ 9th ಶೆಡ್ಯೂಲ್ಗೆ ಸೇರಿಸುವಂತ ಪ್ರಕ್ರಿಯೆ ಹಂಗೆ ಉಳ್ಕೊಂಡಿದೆ. ಇಲ್ಲಿ ಇದನ್ನ ಕೋರ್ಟ್ ಕ್ವಶನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇವ್ರು ಎಲ್ಲಿವರೆಗೂ ಅದನ್ನ ಪ್ರೊಸೆಸ್ನ ಕ್ಲಿಯರ್ ಮಾಡಿಸೋದು ಅಲ್ಲಿವರೆಗೂ ಕೋರ್ಟ್ ಕೂಡ ಈ ವಿಷಯವನ್ನು ಬಗೆಹರಿಸೋದು. ನೋಡಿ ಈಗ ಯೋಚನೆ ಮಾಡಿ, ನೇಮಕಾತಿಗಳಾಗಿ ಕೋರ್ಟ್ ಸಿಲ್ಕ್ ಹಾಕೊಡ್ಬೇಕು ಅಥವಾ ಸರ್ಕಾರ ಇದನ್ನ ಕ್ಲಿಯರ್ ಮಾಡಿ ನೇಮಕಾತಿ ಮಾಡಿದ್ರೆ ಬೆಟರು ಅನ್ನುವಂಥದ್ದು ಅಭ್ಯರ್ಥಿಗಳ ಮನವರಿಕೆ ಆಗ್ಬೇಕಂತ ವಿಷಯ ಅಂತ ಹೇಳ್ತಾ ಧನ್ಯವಾದ.